ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಡೇಟ್ ಆದರೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಈಗಾಗಲೇ. ಇಲ್ಲಿ ನೋಡಬಹುದು ನೀವು ಮಾನ್ಯ ಗೃಹ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಅವರು ಟ್ವೀಟ್ ಮೂಲಕ ಈ ಒಂದು ಡೇಟ್ ಎಕ್ಸ್ಟೆಂಡ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಸಂಬಂಧಿಸಿದಂತೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಮತ್ತು ಶುಲ್ಕ ಪಾವತಿಯ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಜೊತೆಗೆ ಈಗಾಗಲೇ ಸಲ್ಲಿಕೆಯಾಗಿರುವ ಅರ್ಜಿಗಳ ವಿವರಗಳ ತಿದ್ದುಪಡಿಗೂ ಅವಕಾಶ ಕಲ್ಪಿಸಲಾಗಿದೆ. ನೋಡಿ ಸ್ನೇಹಿತರೆ, ಡೇಟ್ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಎಡಿಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅಂತೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆಯು ಪ್ರಸ್ತುತ ಚಾಲ್ತಿಯಲ್ಲಿದ್ದು, ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ಹಾಗೂ ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕ 4/7/2026 ಎಂದು ನಿಗದಿಪಡಿಸಲಾಗಿತ್ತು. ಆದರೆ ತಾಂತ್ರಿಕ ಸಮಸ್ಯೆಗಳಿಂದ ಪ್ರಮಾಣ ಪತ್ರಗಳ ಪಡೆಯಲು ವಿಳಂಬ ಹಾಗೂ ಇತರೆ ಅನೇಕ ಕಾರಣಗಳಿಂದ ಎಲ್ಲರೂ ಹೋಗಿ ಮನವಿ ಮಾಡಿದ್ದರಿಂದ ಡೇಟ್ ಆದರೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು ನೀವು ಅರ್ಜಿ ಸಲ್ಲಿಕೆ ಶುಲ್ಕ ಪಾವತಿ ಅಂದ್ರೆ ಜುಲೈ 8, 2026 ಸಂಜೆ 4 ಗಂಟೆವರೆಗೆ ನಿಮ್ಮ ಒಂದು ಅರ್ಜಿ ಸಲ್ಲಿಸಲು ಅವಕಾಶ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಏನು ತಪ್ಪು ಮಾಡಿದಿರ್ತಾರಲ್ಲ, ಅಪ್ಲಿಕೇಶನ್ ಅಲ್ಲಿ ಏನು ತಪ್ಪಾಗಿದ್ರೆ ಎಡಿಟ್ ಮೂಲಕ ಸರಿಪಡಿಸಲು 9/7/2026 ರಿಂದ 12/7/2026 ಅವಕಾಶ ನೀಡಲಾಗುತ್ತದೆ. ಹೀಗಾಗಿ ಎಲ್ಲರೂ ಕೂಡ ಸರಿಯಾಗಿ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತೇನೆ. ಇನ್ನೊಂದು ವಿಚಾರ ಸ್ನೇಹಿತರೆ, ಕರ್ನಾಟಕದ ಒಂದು ಹೆಮ್ಮೆಯ ಟೆಲಿಗ್ರಾಮ್ ಚಾನಲ್ ಆದಂತ ವಿಶ್ವ ಸರ್ ಅವರ ಟೆಲಿಗ್ರಾಮ್ ಚಾನಲ್ ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ವಿಸ್ತರಿಸಲು ಜೊತೆಗೆ ಈಗಾಗಲೇ ಸಲ್ಲಿಕೆಯಾದ ಅರ್ಜಿ ಸಹಿತ ವಿವರಣೆವಾಗಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಬಹುದು, ಉಳಿಕೆ ಮೂಲ ವೃಂದ ಅಂದ್ರೆ ನಾನ್ ಹೆಚ್ಚಿಕೆ ಏನು 3,400 ಸಮಥಿಂಗ್ ಏನಾದ್ರು ಇದೆಯಲ್ಲ, ಆ ಒಂದು ಹುದ್ದೆಗಳಿಗೆ 2,80,216 ಅಪ್ಲಿಕೇಶನ್ ಬಂದಿವೆ. ಮತ್ತು ಹೆಚ್ಚಿಗೆ ಸಂಬಂಧಪಟ್ಟಂಗೆ ಏನು ಹುದ್ದೆಗಳಿದ್ವಲ್ಲ, ಕಲ್ಯಾಣ ಕರ್ನಾಟಕ ವೃಂದ 59,309 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇದು ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಬಹಳಷ್ಟು ಅಪ್ಲಿಕೇಶನ್ ಬರ್ತಾವ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇತ್ತು. ಇನ್ನೂ ಕೂಡ ಎಕ್ಸ್ಪೆಕ್ಟೇಷನ್ ಹಾಗೇ ಇದೆ. ಯಾಕೆಂದ್ರೆ ಈಗ ಅಪ್ಲಿಕೇಶನ್ ಎಕ್ಸ್ಟೆಂಡ್ ಆಗಿದೆ ಅಲ್ವಾ, 5 ದಿನ. ಆ 5 ದಿನದಲ್ಲಿ ಬಹಳಷ್ಟು ಅಪ್ಲಿಕೇಶನ್ ಬೀಳುವ ಸಾಧ್ಯತೆ ಇದೆ. ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋದಲ್ಲಿ ಕೆಇ ಅವರು ಬಿಡ್ತಾರೆ, ವೇಟ್ ಮಾಡಿ. ಕೆಇ ಅವರು ಸಂಪೂರ್ಣವಾಗಿ ಯಾವ ಜಿಲ್ಲೆಗೆ ಎಷ್ಟು ಅಪ್ಲಿಕೇಶನ್ ಕೂಡ ಬಂದಿವೆ ಅಂತೇಳಿ ಸಂಪೂರ್ಣವಾಗಿ ಬಿಡ್ತಾರೆ. ಇದು ಒಂದು ರೀತಿಯಲ್ಲಿ ಕಡಿಮೆ ಅಪ್ಲಿಕೇಶನ್ ಅಂತಾನೆ ಹೇಳ್ಬೋದು. ಬಹಳಷ್ಟು ಜನ 5 ಲಕ್ಷ, 6 ಲಕ್ಷ, 8 ಲಕ್ಷವರೆಗೂ ಅಪ್ಲಿಕೇಶನ್ ಬೀಳ್ತವೆ ಅಂತೇಳಿ ಸುಳ್ಳು ಮಾಹಿತಿ ಕೊಡ್ತಾ ಇದ್ರು. ಹಾಗಾಗಿ ನೀವು ಇಲ್ಲಿ ನೋಡಬಹುದು, ಇದು ಅಕ್ಯುರೇಟ್ ಆಗಿರುವುದಿಲ್ಲ, ಇನ್ನೂ ಚೇಂಜಸ್ ಆಗುತ್ತೆ. ಯಾಕಂದ್ರೆ ಇನ್ನೂ ಎಡಿಟ್ ಆಪ್ಷನ್ ಮತ್ತು ಇದು ಕೊಟ್ಟಿರೋದ್ರಿಂದ ಅಪ್ಲಿಕೇಶನ್ ಇನ್ನೂ ಜಾಸ್ತಿ ಬೀಳುವ ಸಾಧ್ಯತೆ ಇದೆ. ಒಂದು 3.5 ಲಕ್ಷ ನಾನ್ ಹೆಚ್ಚಿಗೆ ಆದ್ರೆ ಒಂದು 80,000ದಿಂದ 1 ಲಕ್ಷ ಹೆಚ್ಚಿಗೆ ಆಗ್ಬಹುದು ಅನ್ಕೊಂಡಿದ್ದೇನೆ. ಇದು ಸಂಪೂರ್ಣವಾಗಿ ಇನ್ನು ಕೆಇ ಅವರು ಅಧಿಕೃತವಾಗಿ ಹೊರಡಿಸಿದ ಮೂಲಕ ತಿಳಿಯುತ್ತದೆ. ಇದು ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್. ಎಲ್ರಿಗೂ ಕೂಡ ಮಾಹಿತಿ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೇನೆ ಆಲ್ರೆಡಿ. ಯಾರು ಕೂಡ ತಪ್ಪಾಗದಾಗೆ ಸರಿಯಾಗಿ ಅಪ್ಲಿಕೇಶನ್ ಹಾಕಿ. ಸರ್ವರ್ ತುಂಬಾನೇ ಕೈ ಕೊಡ್ತಾ ಇತ್ತು. ಈಗ ಏನು 5 ದಿನ ಏನು ಕೊಟ್ಟಿದ್ದಾರೆ ಅಲ್ವಾ, ನೈಟ್ ಟೈಮಲ್ಲಿ ಚೆನ್ನಾಗಿ ಕೂತ್ಕೊಂಡು ನೀವೇ ಓನ್ ಆಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಏಕೆಂದ್ರೆ ಆನ್ಲೈನ್ ಸೆಂಟರ್ ನಲ್ಲಿ ಗಡಬಡ ಮಾಡಿಕೊಂಡು RD ನಂಬರ್ ಅಥವಾ ನಿಮ್ದು ಪರ್ಸೆಂಟೇಜ್ ಅಥವಾ ಏನ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಯಾರು ಹೊಣೆ ಆಗಿರುವುದಿಲ್ಲ, ನಿಮ್ಗೆ ನೀವೇ ಹೊಣೆ ಆಗಿರ್ತಾರೆ. ಯಾಕೆಂದ್ರೆ ಆನ್ಲೈನ್ ಸೆಂಟರ್ ಅವರು ಸುಮ್ನೆ ಸಬ್ಮಿಟ್ ಮಾಡೋದ್ರಲ್ಲಿ ಮಾತ್ರ ಕಳೆದು ಹೋಗಿರ್ತಾರೆ. ನಿಮ್ದು ಯಾವುದೇ ಅಪ್ಲಿಕೇಶನ್ ಹುಷಾರಾಗಿ ನೋಡೋದು ಹಾಕುವುದಿಲ್ಲ. ನೀವೇ ಸಬ್ಮಿಟ್ ಮಾಡಿ ಅಂತ ಹೇಳ್ತೇನೆ. ಯಾಕೆಂದ್ರೆ ನಿಮ್ಮ ಅಪ್ಲಿಕೇಶನ್, ನಿಮ್ಮ ಒಂದು ಪ್ರೊಸೆಸ್ ನಿಮ್ಗೆ ಗೊತ್ತಿರುತ್ತೆ. ನಿಮ್ದು ಒಂದು ಸ್ಪೆಲ್ಲಿಂಗ್ ಹೆಂಗ್ ಇರುತ್ತೆ ಮತ್ತು RD ನಂಬರ್ ಸರಿಯಾಗಿ ನಮೂದು ಮಾಡಿ ಅಪ್ಲಿಕೇಶನ್ ಹಾಕಿ. ಮತ್ತು ಏನ್ರಿ ತಪ್ಪು ಆಗಿದ್ರೆ ಎಡಿಟ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಒಂದು ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ. ಸರಿಯಾಗಿ ತಪ್ಪಾದವರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.